ಫ್ರೆಂಡ್, ಟೋಟಲ್ ಆಗಿ 4 ಸೋಷಿಯಲ್ ಮೀಡಿಯಾ ಆ್ಯಪ್ನ ಹೇಳ್ತಾ ಹೋಗ್ತೀನಿ ಫ್ರೆಂಡ್. ಮೊದಲಿಗೆ ಫೇಸ್ಬುಕ್, ಆಮೇಲೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಹಾಗೆ ವಾಟ್ಸಪ್. ಇವು 4ರಲ್ಲಿ ನಿಮಗೆ ಇಷ್ಟ ಆದಂಥ ಆ್ಯಪ್ ಯಾವುದು ಅಂತ ಹೇಳಿ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ಕೊತ ಬರ್ತೀನಿ ಫ್ರೆಂಡ್. ಮೊದಲನೇದಾಗಿ ನೀವ್ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋಕ್ಕೆ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಬರ್ತಾ ಇರುತ್ತೆ ಫ್ರೆಂಡ್. ಮೊದಲಿಗೆ ಫೇಸ್ಬುಕ್ಕು ಭಾಳ ವರ್ಷದಿಂದ ಯೂಸ್ ಮಾಡ್ತಾ ಬರ್ತಾ ಇದ್ದೀವಿ. ಫೇಸ್ಬುಕ್ನಲ್ಲಿ ಹೇಗಪ್ಪ ಅಂದರೆ, ಫೇಸ್ಬುಕ್ನಲ್ಲಿ ಕೆಲವೊಂದಿಷ್ಟು ಜನ ಪರಿಚಯ ಆಗಿರ್ತಾರೆ. ಆಮೇಲೆ ಕೆಲವೊಂದಿಷ್ಟು ಜನಕ್ಕೆ ಫೇಸ್ಬುಕ್ನಲ್ಲಿ ಭಾಳ ಜನ ಫಾಲೋವರ್ಸ್ ಇರ್ತಾರೆ. ಈ ಒಂದು ಫಾಲೋವರ್ಸ್ ಇರೋರಿಗೋಸ್ಕರ ಅಥವಾ ಅವರೊಂದು ಆಪ್ಷನ್ ಫೇಸ್ಬುಕ್ನಲ್ಲಿ ಅವ್ರಿಗೆ ಇಷ್ಟ ಆದಂಥ ಆಪ್ಷನ್ ಇರೋಕ್ಕೋಸ್ಕರ ಫೇಸ್ಬುಕ್ ಜಾಸ್ತಿ ಲೈಕ್ ಮಾಡ್ತಾರೆ. ಹಾಗೆ ನಿಮಗೂ ಕೂಡ ಫೇಸ್ಬುಕ್ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಫೇಸ್ಬುಕ್ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ. ಫೇಸ್ಬುಕ್ ಆಯಿತು. ನೆಕ್ಸ್ಟ್ ಇಲ್ಲಿ ಯೂಟ್ಯೂಬ್ ಅಂದರೆ ಯೂಟ್ಯೂಬ್ನಲ್ಲಿ ಎಲ್ಲ ಥರದ ವಿಡಿಯೋ ಇದೆ ಫ್ರೆಂಡ್. ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರು ತನಕ ವಿಡಿಯೋ ನೋಡುವಂಥ ವಿಡಿಯೋ ಇದೆ ಇದರಲ್ಲಿ. ಇದು ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ಯೂಟ್ಯೂಬರ್ ಆಗಿದ್ದರೆ, ನೀವು ಕೂಡ ಯೂಟ್ಯೂಬರ್ ಆಗಿದ್ದರೆ ಯೂಟ್ಯೂಬ್ನಲ್ಲಿ ಕೂಡ ಕೆಲವಷ್ಟು ಜನ ದುಡ್ಡು ಮಾಡ್ತಾ ಇದ್ದಾರೆ ಫ್ರೆಂಡ್. ನಿಮಗೆ ಕೂಡ ಯೂಟ್ಯೂಬ್ ಇಷ್ಟ ಆದರೆ ಯೂಟ್ಯೂಬ್ ಅಂತ ನಿಮಗೆ ಇಷ್ಟ, ಯೂಟ್ಯೂಬ್ ನನಗೆ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ಯೂಟ್ಯೂಬ್ನಲ್ಲೂ ಕೂಡ ಭಾಳ ಎಂಟರ್ಟೈನ್ ಆಗಿರೋಂಥ ವಿಡಿಯೋ ಇದೆ, ಎಲ್ಲರೂ ಕೂಡ ಇಷ್ಟಪಡ್ತಾರೆ. ನೆಕ್ಸ್ಟ್ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರೋದು ರೀಲ್ಸ್. ಇಲ್ಲಿ ಚೆನ್ನಾಗಿ ವಂಡರ್ಫುಲ್ ಆಗಿರುವಂಥ ರೀಲ್ಸ್ ಬರ್ತಾ ಇರ್ತವೆ. ಅದನ್ನ ರೀಲ್ಸ್ ನೋಡೋಕ್ಕೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ. ಅಥವಾ ಯಾರೋ ಫ್ರೆಂಡ್ ಕಾಂಟ್ಯಾಕ್ಟ್ ಆಗಿರ್ತಾರೆ, ಅಥವಾ ಅವ್ರನ್ನ ಯಾರನ್ನಾದ್ರು ಫ್ರೆಂಡ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದು, ಹಾಗೆ ಅವ್ರು ಚಾಟ್ ಮಾಡೋದಾಗಲಿ, ಹಾಗೆ ಅವರು ಕೂಡ ರೀಲ್ಸ್ನ ಕಳಿಸೋದಾಗಲಿ ಪ್ರತಿಯೊಬ್ಬರು ಕೂಡ ಐ ಡಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಫ್ರೆಂಡ್. ಇನ್ಸ್ಟಾಗ್ರಾಮ್ ಅಂದರೆ ಪ್ರತಿಯೊಬ್ಬರು ಕ್ರಿಯೇಟ್ ಮಾಡ್ತಾರೆ. ಅವರು ಕೂಡ ರೀಲ್ಸ್ ಹಾಕ್ತಾ ಇರ್ತಾರೆ. ರೀಲ್ಸು ಅಪ್ಲೋಡ್ ಮಾಡೋಕ್ಕೂ ಇಷ್ಟ ಆಗಿರುತ್ತೆ, ರೀಲ್ಸ್ ನೋಡೋಕ್ಕೂ ಇಷ್ಟ ಆಗುತ್ತೆ. ಹಾಗೆ ಹೊಸ ಫ್ರೆಂಡ್ಸ್ ಸಿಗ್ತಾರೆ. ಆ ಫ್ರೆಂಡ್ ಜೊತೆ ಕೂಡ ಮಾತಾಡ್ಬೋದು ಅನ್ನೋ ಉದ್ದೇಶಕ್ಕೆ ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡ್ತಾರೆ. ನಿಮಗೆ ಇನ್ಸ್ಟಾಗ್ರಾಮ್ ಇಷ್ಟ ಆದರೆ ಇನ್ಸ್ಟಾಗ್ರಾಮ್ ಇಷ್ಟ ಅಂತ ನೀವು ಕಮಿಟ್ ಮಾಡಿ ಫ್ರೆಂಡ್. ನೆಕ್ಸ್ಟು ವಾಟ್ಸಪ್ ಬಗ್ಗೆ ಹೇಳೋದೇ ಬೇಡ ಫ್ರೆಂಡ್. ಯಾಕಪ್ಪ ಅಂದರೆ ವಾಟ್ಸಪ್ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಇರೋರಿಗೆ ಇಂಪಾರ್ಟೆಂಟೇ ಅದು. ಏನಾದರೂ ಡಾಕ್ಯುಮೆಂಟ್ಸ್ ಕಳ್ಸೋಕ್ಕಾಗಲಿ, ಯಾವುದೋ ಒಂದು ವಿಡಿಯೋ ಕಳ್ಸೋಕ್ಕಾಗಲಿ, ಯಾರ ಜೊತೆಗೆ ಮಾತಾಡೋದಾಗಲಿ, ಯಾರ ಜೊತೆಗೆ ವಿಡಿಯೋ ಕಾಲ್ ಆಗಲಿ, ಯಾರ ಜೊತೆಗೆ ನಾರ್ಮಲ್ ಕಾಲ್ ಆಗಲಿ, ಎಲ್ಲದೂ ಕೂಡ ಯೂಸ್ ಆಗುತ್ತೆ ಫ್ರೆಂಡ್. ಪ್ರತಿಯೊಂದು ಕೂಡ ಯೂಸ್ ಆಗುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಬಿಸ್ನೆಸ್ಸು ಕೂಡ ಮಾಡ್ತಾರೆ ಕೆಲವಷ್ಟು ಜನ. ಕೆಲವಷ್ಟು ದೊಡ್ಡ ಕಂಪ್ನಿಗಳು ವಾಟ್ಸಪ್ನಲ್ಲಿ ಬಿಸ್ನೆಸ್ ಸ್ಟೇಟಸ್ ಇಡೋರು ಇದನ್ನ ಯಾವುದೇ ಒಂದು ಅವರೊಂದು ಯಾವ ಮೂಮೆಂಟಲ್ಲಿ ಇದ್ದಾರೆ ಅನ್ನೋದು ಕೂಡ ಸ್ಟೇಟಸ್ಸು ಕೂಡ ಜನ ಇರ್ತಾರೆ. ಇದರಲ್ಲಿ ನಿಮಗೆ ವಾಟ್ಸಪ್ ಇಷ್ಟ ಆಯಿತು, 100% ಇಷ್ಟ ಆಯಿತು ಅಂದರೆ ಅದಕ್ಕೂ ಕೂಡ ಕಮಿಟ್ ಮೂಲಕ ತಿಳಿಸಿ ಫ್ರೆಂಡ್. ಟೋಟಲ್ ಆಗಿ 4 ಆ್ಯಪ್ ಹೇಳ್ತೀನಿ. 4 ಕೂಡ ಫೇಮಸ್ ಆಗಿರೋಂಥನೇ ಆ್ಯಪು. ಇದರಲ್ಲಿ ನಿಮ್ಗೆ ಯಾವುದು ಇಷ್ಟ, ತುಂಬ ಇಷ್ಟ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ. 4 ಆ್ಯಪ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಅದರಲ್ಲಿ ನಿಮಗೆ ಇಷ್ಟ ಆದಂಥ ಆ್ಯಪ್ ಯಾವುದಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಅಂತ ಈ ಒಂದು ವಿಡಿಯೋದಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ತಿಳಿಸಿ. ಟೇಕ್ ಕೇರ್, ಬಾಯ್.